ನಿರಂತರ ಸುದ್ದಿ. ಏಪ್ರಿಲ್ 1 ಈ ದಿನವನ್ನು ಮೂರ್ಖರ ದಿನ ಅಂತ ಹೇಳ್ತಾರೆ. ಈ ದಿನಕ್ಕೆ ಆ ಹೆಸರು ಹೇಗೆ ಬಂತು ಎನ್ನುವುದು ಯಾರಿಗೂ ಅರಿವಿಗೆ ಇಲ್ಲ. ಒಂದು ಲೆಕ್ಕದಲ್ಲಿ ಈ ದಿನ ಮೂರ್ಖರ ದಿನವೂ ಹೌದು. ಯಾಕಂತ ಹೇಳಿದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಂಡಿಸಿರುವಂತಹ ಬಜೆಟಿನ ಆಧಾರದಲ್ಲಿ ಅದು ಜಾರಿಗೆ ಬರುವುದು ಈ ದಿನದ ನಂತರ, ಅಂದರೆ ತ್ರೈಮಾಸಿಕ ಮುಗಿದ ನಂತರ ಅಂತ ಲೆಕ್ಕ. ಅಂದರೆ ಜನವರಿಯಿಂದ ಮಾರ್ಚ್ 31ರವರೆಗೆ ತ್ರೈಮಾಸಿಕ, ಅದರ ನಂತರ ಏಪ್ರಿಲ್ 1ರಿಂದ ಎಲ್ಲ ರೀತಿಯ ಏರಿಕೆಯಾಗುವಂಥ ತೆರಿಗೆಗಳು ಮತ್ತು ಇಳಿಕೆಯಾಗುವಂಥ ತೆರಿಗೆಗಳು ಜಾರಿಗೆ ಬರೋದು ಏಪ್ರಿಲ್ 1ರ ನಂತರ. ಆದ್ದರಿಂದ ಜನರನ್ನು ಮೂರ್ಖರನ್ನಾಗಿಸುವಂತಹ ಸರ್ಕಾರಗಳ ಯೋಜನೆ ಏನಿದೆ ಅದು ಜಾರಿಗೆ ಬರೋದು ಈ ದಿನ. ಆದ್ದರಿಂದ ಈ ತಾರೀಖನ್ನು ಮೂರ್ಖರ ದಿನ ಅಂತ ವ್ಯಾಖ್ಯಾನಿಸಲಾಗಿದೆ ಎನ್ನುವುದಕ್ಕೆ ಬಲವಾದ ಅರ್ಥ ಇದೆ. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ 8.5% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105, ಟೋಲ್ ಫ್ರೀ ನಂಬರ್ 180012329966. ಷರತ್ತುಗಳು ಅನ್ವಯ. ಈ ದಿನದಂದು ಸಾಮಾನ್ಯವಾಗಿ ಯಾರನ್ನಾದರೂ ಪೇಚಿಗೆ ಸಿಲುಕಿಸುವಂತಹ ಘಟನೆಗಳು ನಡೀತದೆ. ಅದನ್ನು ವರ್ಷ ಇಡೀ ಹೇಳಿಕೊಂಡು ಮಜಾ ಉಡಾಯಿಸುವಂತಹ ಸಂದರ್ಭಗಳು ಇವೆ. ಇಂಥದ್ದೇ ಒಂದು ಘಟನೆ ಹಲವು ವರ್ಷಗಳ ಹಿಂದೆ ನಡೆದಿತ್ತು. ಅಂದರೆ 1992 ಏಪ್ರಿಲ್ 1ರಂದು. ಆ ಕಾಲಘಟ್ಟ ಹೇಗಿತ್ತು ಅಂತ ಹೇಳಿದರೆ ಅಯೋಧ್ಯ ಚಳವಳಿ ಉತ್ತುಂಗದಲ್ಲಿದ್ದಂತಹ ಸಂದರ್ಭ. ಉಡುಪಿಯ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಆ ಚಳವಳಿಯ ಮುಂಚೂಣಿಯ ಧಾರ್ಮಿಕ ನಾಯಕರು. ಯಾಕಂತ ಹೇಳಿದರೆ ಅವರ ನೇತೃತ್ವದಲ್ಲಿಯೇ ನಡೆದಂತಹ ಧರ್ಮ ಸಂಸತ್ತಿನಲ್ಲಿ ಅಯೋಧ್ಯ ಚಳವಳಿಯ ರೂಪುಗೊಂಡಿತ್ತು. ತದನಂತರ ಬೇರೆ ಬೇರೆ ಮಜಲುಗಳ ದಾಟಿ ಅದು ಒಂದು ಚಳವಳಿಯ ರೂಪಕ್ಕೆ ಬಂದಿತ್ತು ಮತ್ತು ಜನಸಾಮಾನ್ಯರಲ್ಲಿ ರಾಮ ಜನ್ಮಭೂಮಿಯನ್ನು ಮುಕ್ತಿಗೊಳಿಸಬೇಕು ಎನ್ನುವಂಥ ಇರಾದೆಯನ್ನು ಹುಟ್ಟುಹಾಕುವಲ್ಲಿ ಅದು ಯಶಸ್ವಿಯಾಗಿತ್ತು. ಅಂತಹ ಪೇಜಾವರ ಮಠಾಧೀಶರ ಕಾರು ಮಾರ್ಚ್ 31ರ ತಡರಾತ್ರಿ, ಅಂದರೆ ಏಪ್ರಿಲ್ 1ರ ಮುಂಜಾನೆಯ ವೇಳೆಗೆ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಪಾಣೆಮಂಗಳೂರು ಸಮೀಪದ ಬೋಳಂಗಡಿ ಏರಿನಲ್ಲಿ ಅಪಘಾತಕ್ಕೆ ಈಡಾಗಿತ್ತು. ಮೈಸೂರು ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದ ಶ್ರೀಪಾದರು ಬೋಳಂಗಡಿ ಚಡವಿನಲ್ಲಿ ಅವರ ಕಾರು ಏರುತ್ತಿದ್ದಾಗ ಚಾಲಕ ಕೃಷ್ಣಪ್ಪ ಅವರ ನಿಯಂತ್ರಣ ತಪ್ಪಿ ರಸ್ತೆ ಎಡಬದಿಯ ಇಳಿಜಾರು ಪ್ರದೇಶಕ್ಕೆ ಜಾರಿ ಬಿದ್ದಿತ್ತು. ಒಂದು ದೊಡ್ಡ ಮರಕ್ಕೆ ಡಿಕ್ಕಿ ಹೊಡೆದು ಕಾರು ಅಲ್ಲಿ ನಿಂತಿತ್ತು. ಚಾಲಕ ಕೃಷ್ಣಪ್ಪ ಗಂಭೀರವಾಗಿ ಗಾಯಗೊಂಡಿದ್ದರು. ಆದರೆ ಹಿಂಬದಿ ಸೀಟಿನಲ್ಲಿ ಇದ್ದಂತಹ ಪೇಜಾವರ ಮಠಾಧೀಶ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಯಾವುದೇ ರೀತಿಯ ಅಪಾಯ ಆಗದೆ ಸೀಟಿನಲ್ಲಿ ಹೊರಗಿಕೊಂಡಿದ್ದರು. ಈ ಕಾರಿನ ಹಿಂದಿನಿಂದ ಮಂಗಳೂರಿನ ಹಿಂದೂ ಯುವ ಸೇನೆಯ ಅಧ್ಯಕ್ಷರಾಗಿದ್ದಂತಹ ಅಮೃತ್ ಕುಮಾರ್, ಯುವಸೇನೆಯ ನಾಯಕರಾಗಿದ್ದಂತಹ ಬಜಲಕೇರಿ ಕಮಲಾಕ್ಷ ಇನ್ನಿತರರು ಬೆಂಗಳೂರು ಕಡೆಗೆ ಹೋಗ್ತಿದ್ದರು. ಅವರ ಮುಂದಿನಿಂದ ಹೋಗುತ್ತಿದ್ದ ಕಾರು ಅಪಘಾತಕ್ಕೀಡಾದ ತಕ್ಷಣ ಇವರು ತಮ್ಮ ಕಾರನ್ನು ನಿಲ್ಲಿಸಿ ಅಪಘಾತಕ್ಕೀಡಾದ ಕಾರಿನಲ್ಲಿದ್ದವರ ರಕ್ಷಣೆಗೆ ಮುಂದಾದರು. ಇವರೆಲ್ಲ ಕೆಳಗೆ ಇಳಿದು ನೋಡುವಾಗ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಶ್ರೀಪಾದರು ಹಿಂದಿನ ಸೀಟಿನ ಮೂಲೆಯಲ್ಲಿ ಕುಳಿತುಕೊಂಡಿದ್ದರು. ಅವರು ಆಘಾತಗೊಂಡಿದ್ದರು. ತಕ್ಷಣ ಇವರು ಪೇಜಾವರ ಸ್ವಾಮಿಗಳನ್ನು ಎತ್ತಿ ಅಲ್ಲಿಂದ ಮೇಲೆ ಕರ್ಕೊಂಡು ಬಂದು ಅವರನ್ನು ತಮ್ಮ ಕಾರಿನಲ್ಲಿ ಕುಳ್ಳಿರಿಸಿ ಕಲ್ಲಡಕಕ್ಕೆ ಕರ್ಕೊಂಡೋಗಿ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ
ಪ್ರಮುಖರಾಗಿದ್ದಂಥ ಡಾಕ್ಟರ್ ಪ್ರಭಾಕರ ಭಟ್ರವರ ಮನೆಗೆ ತಲುಪಿಸಿದರು ಮತ್ತು ಅಲ್ಲಿಂದ ಬಂಟ್ವಾಳದ ತಮ್ಮ ಕಾರ್ಯಕರ್ತರಿಗೆ ಅಂದರೆ ಹಿಂದೂ ಯುವ ಸೇನೆಯ ಕಾರ್ಯಕರ್ತರಿಗೆ ಮಾಹಿತಿ ನೀಡಿ ಕಾರಿನ ಚಾಲಕ ಮತ್ತು ಇತರ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಂತೆ ಸೂಚನೆ ನೀಡಿದ್ದರು. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸ್ವಾಮೀಜಿಯವರನ್ನು ಕ್ಷೇಮವಾಗಿ ಉಪಚರಿಸಿ ಅವರನ್ನು ಮೈಸೂರಿಗೆ ಕಳಿಸಿಕೊಟ್ರು. ಯಾಕಂದರೆ ಪೇಜಾವರ ಶ್ರೀಗಳು ಉಡುಪಿಯಿಂದ ಮೈಸೂರಿಗೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದರು. ಮರುದಿನ ಬೆಳಿಗ್ಗೆ ಏಪ್ರಿಲ್ 1 ಈ ವಿಷಯ ಗಮನಕ್ಕೆ ಬಂತು. ಬೋಳಂಗಡಿ ಚಡವಿನಲ್ಲಿ ಕಾರು ಅಪಘಾತಕ್ಕೀಡಾಗಿದೆ. ಆದರೆ ಯಾರೂ ಅದನ್ನು ನಂಬುವಂಥ ಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದರೆ ಅವತ್ತು ಮೂರ್ಖರ ದಿನ. ಆ ಸಂದರ್ಭದಲ್ಲಿ ಏನಿತ್ತಂತ ಹೇಳಿದರೆ, ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ, ಈಗ 75 ಆಗಿದೆ, ಅದು ಮೊದಲು 48 ಇತ್ತು, ಅದರಲ್ಲಿ ನಿರಂತರವಾಗಿ ಅಪಘಾತಗಳು ನಡೀತಾ ಇತ್ತು. ಆದ್ದರಿಂದ ಆ ಸಂದರ್ಭದಲ್ಲಿ ಅಪಘಾತ ಆಗುವುದು ಸಹಜ ಆಗಿತ್ತು. ಈ ಅಪಘಾತ ಆಗಿದೆ ಎಂದು ಹೇಳಿದರೂ ನಂಬುವಂಥ ಸ್ಥಿತಿಯಲ್ಲಿಲ್ಲ. ಸ್ಥಳಕ್ಕೆ ಯಾರು ಹೋಗಿ ನೋಡುವಂತಹ ಧೈರ್ಯವನ್ನು ಮಾಡಿದರು. ಹೋದರೆ ನಾವು ಮೂರ್ಖರಾದಿದ್ದೆವು ಎನ್ನುವಂಥ ಹೆದರಿಕೆ ಇತ್ತು. ಕೊನೆಗೆ ಪೊಲೀಸ್ ಠಾಣೆಗೆ ಫೋನ್ ಮಾಡಿದಾಗ ಅವರು 304A ಆಗಿದೆ ಎನ್ನುವಂಥ ಮಾಹಿತಿ ನೀಡಿದರು. 304A ಆಗಿದೆ ಅಂದರೆ ಆಕ್ಸಿಡೆಂಟ್ ಆಗಿದೆ, ಅದರಲ್ಲಿ ಒಂದು ಡೆತ್ ಆಗಿದೆ, ನಮ್ಮಲ್ಲಿ FIR ಆಗಿದೆ, ಡೆಡ್ ಬಾಡಿ ಬಂಟ್ವಾಳ ಸರಕಾರಿ ಆಸ್ಪತ್ರೆಯಲ್ಲಿದೆ ಅಂತ ಮಾಹಿತಿ ಸಿಕ್ಕಿತು. ತಕ್ಷಣ ಆ ಘಟನಾ ಸ್ಥಳದ ಮತ್ತು ಮೃತದೇಹದ ಭಾವಚಿತ್ರ ತೆಗೆಯಲು BC ರೋಡಿನ ಫೋಟೋಗ್ರಾಫರ್ಗಳನ್ನು ಹುಡುಕಲಾಯಿತು. ಆಗ ಫೋಟೋ ತೆಗೆಯುವ ಅನಿವಾರ್ಯತೆ ಇತ್ತು. ಈಗಿನಾಗೆ ಮೊಬೈಲ್ಗಳು ಇರಲಿಲ್ಲ, ಇನ್ಸ್ಟಂಟ್ ಫೋಟೋಗ್ರಾಫರ್ಗಳು ಇರಲಿಲ್ಲ. ಅದನ್ನು ಸ್ಟುಡಿಯೋದವರೇ ಬಂದು ಫೋಟೋ ತೆಗಿಬೇಕಿತ್ತು. ಆದರೆ ಯಾವ ಸ್ಟುಡಿಯೋದವರು ವಿವಿಧ ಕಾರಣಗಳಿಂದ ಲಭ್ಯರಾಗಲಿಲ್ಲ. ಮತ್ತು ಮಂಗಳೂರು ಮಿತ್ರ ಸಂಜೆ ದಿನಪತ್ರಿಕೆಯ ಕಚೇರಿಗೆ ಫೋನ್ ಮಾಡಿ ಫೋಟೋಗ್ರಾಫರ್ ದಯಾನಂದ ಪಯ್ಯಡೆ ಅಂತ ಇದ್ದರು, ಅವರನ್ನು ಕಳಿಸಿಕೊಡುವಂತೆ ಕೇಳಿಕೊಂಡಾಯಿತು. ದಯಾನಂದ ಪಯ್ಯಡೆ ಅವರು ಕಚೇರಿಯಿಂದ ಹೊರಡಲು ಹಿಂದೆ ಮುಂದೆ ನೋಡಿದರು. ಯಾಕಂತ ಹೇಳಿದರೆ ಅದರ ಹಿಂದಿನ ದಿವಸ ಅಂದರೆ ಮಾರ್ಚ್ 31ರಂದು ಮಂಗಳೂರು ಮಿತ್ರದ ಬಂಟ್ವಾಳ ತಾಲೂಕು ವರದಿಗಾರರಾಗಿದ್ದಂಥ ರಾಜಾ ಬಂಟ್ವಾಳ ಅವರ ಮದುವೆ ಇತ್ತು. ಆ ಸಂದರ್ಭದಲ್ಲಿ ಮಂಗಳೂರು ಮಿತ್ರದ ಎಲ್ಲ ಸಿಬ್ಬಂದಿಗಳು ಆ ಮದುವೆಗೆ ಹಾಜರಾಗಿದ್ದರು. ಹಾಗೆ ತಮಾಷೆಗೆ ಮಾತಾಡುವಾಗ ಮರುದಿನ ಏಪ್ರಿಲ್ 1ರಂದು ಮೂರ್ಖರ ದಿನ ಆಗಿರುವುದರಿಂದ ದಯಾನಂದ ಪಯ್ಯಡೆಯವರನ್ನು ಮೂರ್ಖರನ್ನಾಗಿಸಬೇಕು ಎನ್ನುವಂಥ ಆಲೋಚನೆ ಬಂದು ಪರಸ್ಪರ ಮಾತನಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ದಯಾನಂದ ಪಯ್ಯಡೆಯವರಿಗೆ ಹೇಳಿದಾಗ ಕಚೇರಿಯಲ್ಲಿ ಉಪಸಂಪಾದಕರಾಗಿದ್ದಂಥ ಪ್ರಭಾಕರ್ ಕಿಣಿ ಅವರಿರ್ಬೋದು, ಚಂದ್ರಶೇಖರ್ ಪಾಲೆತ್ತಾಡಿ ಅವರಿರ್ಬೋದು, ಈಗ ಮುಂಬೈನ ಕರ್ನಾಟಕ ಮಲ್ಲದ ಸಂಪಾದಕರು, ವಿಜಯ ಕರ್ನಾಟಕ ಪತ್ರಿಕೆಯ ಸಂಪಾದಕರಾಗಿದ್ದ ಯುಗ ಕುಮಾರನಾಥ್ ಅವರಿರ್ಬೋದು, ಇವರೆಲ್ಲ ಕಚೇರಿಯಲ್ಲಿ ಹೇಳಿದರು ಅದು ಫೇಕ್ ನ್ಯೂಸು, ಅಂಥ ಘಟನೆ ಆಗಿರಲಿಕ್ಕೆ ಇಲ್ಲ, ಅದು ಹಿಂದಿನ ದಿವಸವೇ ಪ್ರೀ ಪ್ಲ್ಯಾನ್ ಮಾಡಲಾಗಿತ್ತು, ದಯಾನಂದ ಪಯ್ಯಡೆಯವರನ್ನು ಮೂರ್ಖರಾಗಿಸುವ ಪ್ರಯತ್ನ ಅಂತೇಳಿ. ಕೊನೆಗೆ ಪತ್ರಿಕೆಯ ಸಂಪಾದಕರಾಗಿದ್ದ ನಮ್ಮ ಮಲ್ಲಿಕಾರ್ಜುನಯ್ಯನವರಿಗೆ ಮತ್ತೊಮ್ಮೆ ದೂರವಾಣಿ ಕರೆ ಮಾಡಿ ವಿಚಾರ ತಿಳಿಸಿದಾಗ ಅವರು ದಯಾನಂದ ಪಯ್ಯಡೆಯವರನ್ನು ಸ್ಥಳಕ್ಕೆ ಕಳಿಸಿದ್ರು. ದಯಾನಂದ ಪಯ್ಯಡೆಯವರು ಬಂಟ್ವಾಳಕ್ಕೆ ಬಂದರು. ಮೊದಲಿಗೆ ಆಸ್ಪತ್ರೆಗೆ ಹೋಗಿ ಡೆಡ್ ಬಾಡಿಯ ಫೋಟೋ ತೆಗೆಯಿತು. ಆಗ ಸಂಜೆ ಪತ್ರಿಕೆಯಲ್ಲಿ ಆಕ್ಸಿಡೆಂಟ್ನ ಸೀನ್ ಆಫ್ ಎಕರೆನ್ಸಿನ ಫೋಟೋಗಳು ಮತ್ತು ಡೆಡ್ ಬಾಡಿಯ ಫೋಟೋಗಳನ್ನು ಪ್ರಕಟಿಸುವುದು ಸಾಮಾನ್ಯ ಇದು. ಯಾಕಂದರೆ ಇಲ್ಲದ್ರೆ ಜನರಿಗೆ ಉತ್ತೇಜನ ಸಿಗುವುದಿಲ್ಲ, ಪತ್ರಿಕೆಯನ್ನು ಖರೀದಿಸಿ ಓದಬೇಕು ಎನ್ನುವಂತಹ ಹುಮ್ಮಸ್ಸು ಸಿಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ. ಮತ್ತು ಅಪರಾಧ ಸಂಬಂಧಿತ ಸುದ್ದಿಗಳನ್ನು ವಿಜೃಂಭಿಸುವ ಕಾಲ ಅದಾಗಿತ್ತು. ಸಂಜೆ ಪತ್ರಿಕೆಯ ಅಸ್ತಿತ್ವವನ್ನು ಉಳಿಸಿದ್ದು ಬೆಳೆಸಿದ್ದು ಎಲ್ಲವೂ ಅದೇ. ಹಾಗೆ ದಯಾನಂದ ಪಯ್ಯಡೆಯವರು ಬಂದು ಡೆಡ್ ಬಾಡಿಯ ಫೋಟೋ ತೆಗೆದು ಅಲ್ಲಿಂದ ಸ್ಪಾಟ್ಗೆ ಹೋದಾಗ ಬಂಟ್ವಾಳದ ಗೋವಿಂದ ಪ್ರಭು ಮತ್ತು ಅವರ ಸ್ನೇಹಿತರು ಈ ಕಾರನ್ನು ಮೇಲೆತ್ತುವ ಪ್ರಯತ್ನದಲ್ಲಿದ್ದರು. ಮತ್ತು ಅವರಿಗೆ ರಿಕ್ವೆಸ್ಟ್ ಮಾಡಿ ಆ ಕಾರನ್ನು ಪುನಃ ಮೊದಲಿನ ಸ್ಥಿತಿಗೆ ಇಳಿಸಿ ಫೋಟೋ ತೆಗೆಯಲಾಯಿತು. ಮತ್ತು ಅಲ್ಲಿಂದ ಮಂಗಳೂರಿಗೆ ಬಂದು ಆ ಸುದ್ದಿ ಮಂಗಳೂರು ಮಿತ್ರದಲ್ಲಿ ಲೀಡ್ ಐಟಮ್ ಆಗಿ ಪಬ್ಲಿಷ್ ಆಯಿತು. ಯಾಕಂದರೆ ಪೇಜಾವರ ಮಠಾಧೀಶರ ಕಾರು ಅಪಘಾತಕ್ಕೀಡಾದದ್ದು ಒಂದು ಸುದ್ದಿ ಆದರೆ
ಅವರ ಚಾಲಕ ಕೃಷ್ಣಪ್ಪ ಮೃತಪಟ್ಟದ್ದು ಮತ್ತೊಂದು ಸುದ್ದಿ. ಪತ್ರಿಕೆ ಮಾರುಕಟ್ಟೆಗೆ ಬಂದು ಉಡುಪಿಗೆ ಹೋಯಿತು. ಉಡುಪಿಗೆ ಹೋದಂಥ ಸಂದರ್ಭದಲ್ಲಿ ಈ ಸುದ್ದಿಯನ್ನು ಉಡುಪಿಯವರು ನಂಬಲಿಲ್ಲ. ಇದು ಏಪ್ರಿಲ್ ಫುಲ್ ಮಾಡಲಾಗಿದೆ, ಪೇಜಾವರ ಮಠಾಧೀಶರ ಕಾರು ಅಪಘಾತಕ್ಕೆ ಈಡಾಗಿದ್ದ ಸುದ್ದಿ ಉಡುಪಿಯಲ್ಲಿ ಹರಡ್ತಿತ್ತು. ಯಾರು ಆ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ. ಸ್ವತಃ ಪೇಜಾವರ ಮಠದ ಸಿಬ್ಬಂದಿಗಳಿಗೆ ಆ ವಿಚಾರ ಗೊತ್ತಿರಲಿಲ್ಲ. ಮತ್ತೆ ಅವರು ಪತ್ರಿಕೆ ನೋಡಿ ಪೇಜಾವರ ಸ್ವಾಮಿಗಳನ್ನು ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದಾಗ ಅವರು ಮೈಸೂರಲ್ಲಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿತ್ತು. ಆದ್ದರಿಂದಾಗಿ ಅವರಿಗೆ ಈ ಕಾರು ಅಪಘಾತವಾದಂತಹ ಮಾಹಿತಿಗಳನ್ನು ಅವರು ನಂಬಿರಲಿಲ್ಲ. ಇದು ಕೊನೆಗೆ ಆ ಕಾರಿನ ಫೋಟೋ, ಡ್ರೈವರ್ ಕೃಷ್ಣಪ್ಪರ ಫೋಟೋ ಇದನ್ನೆಲ್ಲ ನೋಡಿದಾಗ ಅವರಿಗೆ ಅಂದಾಜಾಯಿತು ಇದು ಕಾರು ಅಪಘಾತಕ್ಕೆ ಇದ್ದದ್ದು ಹೌದು, ಪತ್ರಿಕೆಯಲ್ಲಿ ಬಂದ ಸುದ್ದಿ ಸತ್ಯ. ಏಪ್ರಿಲ್ ಫುಲ್ ಸಂದರ್ಭದಲ್ಲಿ ಇಂತಹ ಒಂದು ಘಟನೆಗಳು ನಡೆದರೆ ಜನಸಾಮಾನ್ಯರು ನಂಬದಂತಹ ಸ್ಥಿತಿ ಇದೆ. ಇದೇ ಅಂಶವನ್ನು ಇಟ್ಟುಕೊಂಡು ತದನಂತರ ಏಪ್ರಿಲ್ ಫುಲ್ ದಿವಸವೇ ಪತ್ರಿಕೆಗೆ ಫೇಕ್ ಸುದ್ದಿಗಳನ್ನೇ ಜೋಡಿಸಿಕೊಂಡು ಮುಖಪುಟ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಾಗಿದೆ. ಇಲ್ಲಂತ ಏನಿಲ್ಲ. ಅದಕ್ಕಿಂತ ಮೊದಲು ಮುಂಗಾರು ದಿನಪತ್ರಿಕೆಯಲ್ಲಿ ಇಂಥ ಒಂದು ಪ್ರಯತ್ನ ನಡೆದಿತ್ತು. ಯಾಕಂದರೆ ಕೇವಲ ಒಂದು ಸುದ್ದಿಯನ್ನು ಮಾತ್ರ ಅವರು ಫೇಕಾಗಿ ಪ್ರಕಟ ಮಾಡಿದರು. ಅದು ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ವೀರೇಂದ್ರ ಪಾಟೀಲರು ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿದ್ದಾರೆ ಎನ್ನುವಂಥ ಫೇಕ್ ಸುದ್ದಿ. ಆ ಸುದ್ದಿಯ ಪರಿಣಾಮವಾಗಿ ಮುಂಗಾರು ಪತ್ರಿಕೆಯ ಒಳಗೆ, ಅಂದರೆ ಅದರ ಸಂಪಾದಕೀಯ ಬಳಗದ ಒಳಗೆ ಅಲ್ಲೋಲ ಕಲ್ಲೋಲ ಎದ್ದು ಕೆಲವರು ಪತ್ರಿಕೆ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ನಂತರ ಮಂಗಳೂರು ಮಿತ್ರದಲ್ಲಿ ಈ ಸುದ್ದಿ ಪ್ರಕಟ ಆದಾಗ ಅದಕ್ಕೆ ಸಿಕ್ಕಿದ ಪ್ರತಿಕ್ರಿಯೆಯನ್ನು ಆಧರಿಸಿ ತದನಂತರ 1994ರಲ್ಲಿ ಹೊಸ ಸಂಜೆ ಪತ್ರಿಕೆಯಲ್ಲಿ ಇಂಥದ್ದೇ ಒಂದು ಸುದ್ದಿಯನ್ನು ಏಪ್ರಿಲ್ 1ಕ್ಕೆ ಪ್ರಕಟ ಮಾಡಲಾಗಿತ್ತು. ಆ ಸುದ್ದಿಯನ್ನು ಎಲ್ಲರೂ ನಂಬಿದರು. ಕೊನೆಯ ಪುಟಕ್ಕೆ ಬಂದಾಗ ಅದಕ್ಕೊಂದು ಕ್ಲಾರಿಫಿಕೇಷನ್ ಹಾಕಲಾಗಿತ್ತು. ಇದು ಮೊದಲ ಪುಟದಲ್ಲಿ ಪ್ರಕಟವಾದ ಸುದ್ದಿ ಫೇಕು, ಅದು ಏಪ್ರಿಲ್ ಫುಲ್ಗಾಗಿ ತಯಾರಿಸಲಾದಂಥ ಸುದ್ದಿ ಅಂತ ಕ್ಲಾರಿಫಿಕೇಷನ್ ಆಗಿತ್ತು. ತದನಂತರ ಉದಯವಾಣಿ ದಿನಪತ್ರಿಕೆಯು ಇಂಥದ್ದೊಂದು ಪ್ರಯತ್ನವನ್ನು ಮಾಡಿತ್ತು. ಫ್ರಂಟ್ ಪೇಜ್ನಲ್ಲಿದ್ದಂಥ ಎಲ್ಲ ಸುದ್ದಿಗಳನ್ನು ಫೇಕ್ ಸುದ್ದಿಗಳನ್ನು ಪ್ರಕಟ ಮಾಡಿ ಜನರನ್ನು ಮೂರ್ಖರನ್ನಾಗಿಸುವ ಪ್ರಯತ್ನ ಮಾಡಿತ್ತು. ಅದು ಸಕ್ಸಸ್ ಆಗಿತ್ತು. ತದನಂತರ ಕರಾವಳಿ ಮಾರುತ ಎನ್ನುವ ಪತ್ರಿಕೆಯಲ್ಲಿ ಇಂಥದ್ದೇ ಒಂದು ಪ್ರಯೋಗ ನಡೆಯಿತು. ಅದು ಮತ್ತಷ್ಟು ತಮಾಷೆಗೆ ಕಾರಣವಾಯಿತು. ಆ ಸಂದರ್ಭದಲ್ಲಿ ಭೂಗತ ದೊರೆ ಅಂತ ಹೇಳಿಸಿಕೊಳ್ಳುತ್ತಿದ್ದ ಮುತ್ತಪ್ಪರಯ್ಯವರು ದುಬೈನಲ್ಲಿದ್ದರು. ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರು ಈ ಕಡೆ ಭಾಗಗಳಲ್ಲಿ ಮುತ್ತಪ್ಪರಯ್ಯವರ ಮೇಲೆ ಹಲವಾರು ಪ್ರಕರಣಗಳು ಇದ್ದವು. ಬೆಂಗಳೂರು DCP ಆಗಿದ್ದಂಥ ಕೆಂಪಯ್ಯನವರು ಮುತ್ತಪ್ಪರಯ್ಯರನ್ನು ಹಿಡಿಯಲು ತುಂಬ ಪ್ರಯತ್ನ ಪಡ್ತಾಯಿದ್ರು. ಅವರನ್ನು ಎನ್ಕೌಂಟ್ರ್ ಮಾಡಬೇಕು ಎನ್ನುವ ಮಟ್ಟಕ್ಕೆ ದೃಢ ನಿರ್ಧಾರವನ್ನು ಕೈಗೊಂಡಿದ್ದರು. ಕೊನೆ ಕ್ಷಣದಲ್ಲಿ ಎನ್ಕೌಂಟ್ರ್ ಆಗೇ ಹೋಯಿತು ಅನ್ನುವಷ್ಟರಲ್ಲಿ ಮತ್ತು ಯಾರದೋ ಮಧ್ಯಪ್ರವೇಶದಿಂದ ಅದು ತಪ್ಪಿಯೂ ಹೋಗಿತ್ತು. ಅದರಲ್ಲಿ ಅವರು ಜೈಲಿಗೆ ಹೋಗಿದ್ದರು. ಅದನಂತರ ಜೈಲಿನಿಂದ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡಿದ್ದರು. ತದನಂತರ ಕೆಂಪಯ್ಯನವರು ಮತ್ತೆ ಎನ್ಕೌಂಟ್ರ್ ಮಾಡ್ಬೋದು ಎನ್ನುವ ಭೀತಿಯಿಂದ ಅವರು ದುಬೈಗೆ ಶಿಫ್ಟ್ ಆಗಿದ್ದರು. ಯಾಕಂದರೆ ಅವರು ಫೇಕ್ ಪಾಸ್ಪೋರ್ಟು ಮಾಡಿಸಿಕೊಂಡು ಅಲ್ಲಿ ಶಿಫ್ಟಾಗಿ ದುಬೈನಲ್ಲಿ ಇತ್ತು. ಅಂತಹ ಸಂದರ್ಭದಲ್ಲಿ ಕರಾವಳಿ ಮಾರುತ ದಿನಪತ್ರಿಕೆಯಲ್ಲಿ ಒಂದು ಫೇಕ್ ಸುದ್ದಿಯನ್ನು ಕ್ರಿಯೇಟ್ ಮಾಡಲಾಯಿತು. ಯಾಕಂದರೆ ಮುಖಪುಟದಲ್ಲಿ ಬಂದಂಥ ಎಲ್ಲ ಸುದ್ದಿಗಳು ಫೇಕೇ ಆಗಿತ್ತು. ಅದು ಶಿವಪ್ಪ ಬಂಗೇರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಸುದ್ದಿ ಆಗಿರ್ಬೋದು, ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ರಾಷ್ಟ್ರಪತಿ ಪದಕ ಬಂದ ಸುದ್ದಿ ಆಗಿರ್ಬೋದು, ಹೀಗೆ ಎಲ್ಲವೂ ಫೇಕ್ ಆಗಿತ್ತು. ಅದರಲ್ಲಿ ಮುಖಪುಟದ ಮುಖ್ಯ ಸುದ್ದಿ ಮುತ್ತಪ್ಪರಯ್ಯಗೆ ಸಂಬಂಧಪಟ್ಟದ್ದು. ಮುತ್ತಪ್ಪರಯ್ಯವರು ದುಬೈನಿಂದ ಬೆಂಗಳೂರು ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಕಾರಲ್ಲಿ ಹೊರಗೆ ಹೋಗ್ತಾ ಇದ್ದಾಗ ಅವರ ಮೇಲೆ ಅಟ್ಯಾಕ್ ಆಗಿದೆ. ಅವರು ಸೇಫ್ ಆಗಿದ್ದಾರೆ. ಅವರ ಜೊತೆಯಲ್ಲಿ ಇದ್ದವರೊಬ್ಬ ಹತ್ಯೆಗೀಡಾಗಿದ್ದಾನೆ ಎನ್ನುವುದು ಅದು ಸುದ್ದಿ.
ಇದಕ್ಕೆ ಪೂರಕವಾಗಿ ಮುತ್ತಪ್ರಯ್ಯವರ ಫೋಟೋ ಮತ್ತು ಕಾಶ್ಮೀರದ ಮಿಲಿಟೆಂಟ್ಗಳ ದಾಳಿಯ ವೇಳೆಗೆ ತೆಗೆದಂಥ ಫೋಟೋಗಳನ್ನು ಜೋಡಿಸಿ ಒಂದು ಸೀನನ್ನು ಕ್ರಿಯೇಟ್ ಮಾಡಲಾಗಿತ್ತು. ಈ ಪತ್ರಿಕೆ ಮಾರುಕಟ್ಟೆಗೆ ಬಂದ ತಕ್ಷಣವೇ ಪುತ್ತೂರಿನಲ್ಲಿ ಅಲ್ಲೋಲಕಲ್ಲಲಾಯಿತು. ಆಗ ಪುತ್ತೂರಲ್ಲಿ ಆ ಪತ್ರಿಕೆಗೆ ಜಿ ಕೃಷ್ಣ ಅಂತ ಹೇಳಿ ಅವರು ವರದಿಗಾರರಾಗಿದ್ದರು. ಅವರು ಅಲ್ಲಿ ದಿನೇಶ್ ಭವನದಲ್ಲಿ ರೂಮ್ ಮಾಡಿಕೊಂಡಿದ್ದರು. ಪುತ್ತೂರು ಅಂತ ಹೇಳಿದರೆ ಮುತ್ತಪ್ಪರಯ್ಯವರ ಹುಟ್ಟೂರು. ಅಲ್ಲಿ ಅವರಿಗೆ ಸಾಕಷ್ಟು ಮಂದಿ ಸ್ನೇಹಿತರಿದ್ದರು, ಅಭಿಮಾನಿಗಳಿದ್ದರು, ಎಲ್ಲರೂ ಇದ್ದರು, ಈಗಲೂ ಇದ್ದಾರೆ, ಅದು ಪ್ರಶ್ನೆ ಬೇರೆ. ಅವರೆಲ್ಲ ಬಂದು ಕೃಷ್ಣನನ್ನು ಹುಡ್ಕೊಂಡು ಬಂದು ಇದು ಸುದ್ದಿ ಸತ್ಯವ ಸುಳ್ಳು ಅಂತ ಹೇಳಿ. ಮತ್ತು ಆ ಪತ್ರಿಕೆ ಕೊನೆಯ ಪುಟದಲ್ಲಿ ಇತ್ತು ಅದು ಫೇಕ್ ಸುದ್ದಿ ಅಂತ ಹೇಳಿ. ಕೆಲವರು ಮುತ್ತಪ್ಪರಯ್ಯನೊಂದಿಗೆ ಸಂಪರ್ಕದಲ್ಲಿದ್ದವರು ಮುತ್ತಪ್ಪರಯ್ಯವಿಗೆ ಫೋನ್ ಮಾಡಿದರು, ಈಗೀಗ ಪೇಪರಲ್ಲಿ ಬಂದಿದೆ ಏನಾಗಿದೆ ಅಂತ. ಇಲ್ಲ, ಮುತ್ತಪ್ಪರಯ್ಯವರಿಂದ ನಾನು ದುಬೈನಲ್ಲಿದ್ದೆ, ನನಗೆ ಅಂಥದ್ದು ಏನಾಗಿಲ್ಲ, ಅದು ಏನಂತ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತೇಳಿ. ಯಾಕಂತ ಹೇಳಿ ಮುತ್ತಪ್ಪರಯ್ಯವರ ಗೆಳೆಯರೊಬ್ಬರು ಮಂಗಳೂರಿನವರಿದ್ದರು. ಅವರು ದುಬೈಗೆ ಹೋಗಿದ್ದರು. ಅದೇ ದಿವಸ ಬೆಳಿಗ್ಗೆ ಅವರು ದುಬೈನಿಂದ ಹೊರಟು ಬೆಂಗಳೂರಿಗೆ ಬಂದಿದ್ದರು. ಮುತ್ತಪ್ಪರಯ್ಯವರಿಗೆ ಈ ಸುದ್ದಿ ಕೇಳಿ ದಿಗಿಲಾದ್ದು ಏನಂತ ಹೇಳಿದರೆ, ತನ್ನನ್ನು ಅಂತ ಹೇಳಿಕೊಂಡು ಅವರಿಗೇನಾದರೂ ತೊಂದರೆ ಆಯಿತಾ ಅಂತೇಳಿ. ಒಳಗೆ ಅವರು ಬೆಂಗಳೂರಲ್ಲಿ ಬಂದು ಆರಾಮವಾಗಿ ಇದ್ದರು. ಕೊನೆಗೆ ಮುತ್ತಪ್ಪರಯ್ಯವರಿಗೆ ಇದು ಯಾವ ರೀತಿಯ ಸುದ್ದಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅರ್ಥ ಆಗಲಿಲ್ಲ. ಕೊನೆಗೆ ಅವರೇ ಫೋನ್ ಮಾಡಿ ವಿಚಾರಿಸಬೇಕಾಯ್ತು ಏನದು ವಿಷಯ ಅಂತೇಳಿ. ಮತ್ತು ಅವ್ರಿಗೆ ಹೇಳಿತು, ಇದು ಮುತ್ತಪ್ಪರಯ್ಯ ಅಂತ ಹೇಳಿದರೆ ಇಲ್ಲೊಂದು ಸ್ಟಾರ್ ಫಿಗರ್, ಅವರ ಮೇಲೆ ಒಂದು ಅಟ್ಯಾಕ್ ಆಗಿದೆ ಮತ್ತು ಅವರು ಸೇಫ್ ಆಗಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಮಾಡಿದರೆ ಅದಕ್ಕೆ ಸಾಕಷ್ಟು ಮಂದಿ ಓದುಗರಿದ್ದಾರೆ, ಕುತೂಹಲಿಗಳಿದ್ದಾರೆ. ಅದಕ್ಕಾಗಿ ಏಪ್ರಿಲ್ 1ಕ್ಕೆ ಸರಿಯಾಗಿ ಅದನ್ನು ಸುದ್ದಿ ಪ್ಲ್ಯಾಂಟ್ ಮಾಡಿದ್ದು. ಆದ್ದರಿಂದ ಅದರಲ್ಲಿ ಸತ್ಯಾಂಶ ಇಲ್ಲ. ಮತ್ತು ಅದೇ ಪತ್ರಿಕೆಯಲ್ಲಿ ಆ ಬಗ್ಗೆ ಕ್ಲಾರಿಫಿಕೇಷನ್ ಸಹ ಕೊಡಲಾಗಿದೆ. ಆದರೆ ಓದುಗರು ಗಡಿಬಿಡಿಯಲ್ಲಿ ಮುಖ್ಯ ಸುದ್ದಿಯನ್ನು ಓದಿದ್ದಾರೆ ಹೊರತು ಅದಕ್ಕೆ ಸಂಬಂಧಪಟ್ಟಂತೆ ನೀಡಿದಂಥ ಸ್ಪಷ್ಟೀಕರಣವನ್ನು ಗಮನಿಸಲಿಲ್ಲ. ಆದ್ದರಿಂದಾಗಿ ಎಲ್ಲರಿಗೆ ಗೊಂದಲ ಆಗಿದೆ ಅಷ್ಟೇ ಹೊರತು ಮತ್ತೆ ಏನಿಲ್ಲ. ಇದೇನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಕೇವಲ ತಮಾಷೆಗಾಗಿ ಮಾಡಿದಂಥ ಸುದ್ದಿ. ತದನಂತರ ವಿಜಯಕಿರಣ ಪತ್ರಿಕೆಯಲ್ಲೂ ಇಂಥದ್ದೊಂದು ಸುದ್ದಿಯನ್ನು ಒಮ್ಮೆ ಪ್ಲ್ಯಾಂಟ್ ಮಾಡಲಾಗಿತ್ತು. ಅದು ಅಂದರೆ ಮುಸ್ಲಿಮರಲ್ಲಿ 2 ಗುಂಪುಗಳಿವೆ, ಒಂದು ಈಕೆ ಮತ್ತೊಂದು AP. ಈಕೆ ಅಬೂಬಕರ್ ಮುಸ್ಲಿಯರ್ ಸ್ಥಾಪಿಸಿದಂಥ ಒಂದು ಗುಂಪು, ಮತ್ತೊಂದು ಈಕೆ AP ಅಬೂಬಕರ್ ಮುಸ್ಲಿಯರ್ ಸ್ಥಾಪಿಸಿದಂಥ ಗುಂಪು. ಈಕೆ ಮತ್ತು AP ಇಬ್ಬರು ಪ್ರಗಲ್ಭ ಪಂಡಿತರು. ಅವರಿಗೆ ಸಾಕಷ್ಟು ಅನುಯಾಯಿಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. AP ಯವರ ಅನುಯಾಯಿಗಳು ಇದ್ದಾರೆ, ಈಕೆಯವರ ಅನುಯಾಯಿಗಳು ಇದ್ದಾರೆ. ಆದರೆ ಅವರಿಬ್ಬರ ಅನುಯಾಯಿಗಳ ಮಧ್ಯೆ ಒಂದು ರೀತಿಯ ಶೀತಲ ಸಮರ ಅಂದೂ ನಡೀತಿತ್ತು, ಇಂದೂ ನಡೀತಾ ಇದೆ. ಯಾಕಂದರೆ ಅವರ ಅಧೀನದಲ್ಲಿರುವ ಈಕೆಯವರ ಅಧೀನದಲ್ಲಿರುವಂತಹ ಅರಬಿಕ್ ಕಾಲೇಜುಗಳಲ್ಲಿ ಬೋಧಿಸಲ್ಪಡುವಂತಹ ಸಿಲೆಬಸ್ಗಳೇ ಬೇರೆ, AP ಯವರ ಅಧೀನದಲ್ಲಿರುವಂತಹ ಅರಬಿಕ್ ಕಾಲೇಜುಗಳಲ್ಲಿ ಬೋಧಿಸಲ್ಪಡುವಂತಹ ಸಿಲೆಬಸ್ಗಳೇ ಬೇರೆ. ಆದ್ದರಿಂದ ಅವರ ಮಧ್ಯೆ ಒಂದು ಸಂಘರ್ಷ ಏರ್ಪಡಿದೆ. ಈಗಿಂದಾಗೆ ಹೊಡೆದಾಟಗಳು ನಡೆದದ್ದು ಇದೆ, AP ಬಣ ಮತ್ತು ಈಕೆ ಬಣ ಅಂತೇಳಿ. ಅಂಥ ಬಡಿದಾಟವನ್ನೇ ಮುಖ್ಯವಾಗಿರಿಸಿಕೊಂಡು ಒಂದು ಸುದ್ದಿಯನ್ನು ಪ್ರಕಟ ಮಾಡಲಾಗಿತ್ತು. ಆ ಸುದ್ದಿಯನ್ನು ಬರೆದವರು ಇಸ್ಮಾಯಿಲ್ ಶಾಫಿ ಅಂತೇಳಿ ಒಬ್ಬರು ಲೇಖಕರು. ಅವರು ಸಲಫಿ ಮೂಮೆಂಟ್ನಲ್ಲಿ ಸಕ್ರಿಯರಾಗಿದ್ದವರು. ಅವರಿಗೆ ಹೇಳಿಸಿ ಆ ಸುದ್ದಿಯನ್ನು ಪ್ಲಾಂಟ್ ಮಾಡಲಾಗಿತ್ತು. ಅವರು ಅಷ್ಟು ಚಂದವಾಗಿ ಆ ಸುದ್ದಿಯನ್ನು ಬರೆದಿದ್ದರು. ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಬರೀತಾ ಇತ್ತು. ಆ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು ನಿರ್ಣಾಯಕ. ಆದ್ದರಿಂದಾಗಿ ಮುಸ್ಲಿಮರಲ್ಲಿ 2 ಗುಂಪುಗಳಿದ್ದರೆ ಅದು ಆಡಳಿತಾರೂಢ ಪಕ್ಷಕ್ಕೆ ತೊಂದರೆ ಆಗ್ತದೆ ಅಂತ ಕಾರಣಕ್ಕಾಗಿ ಆ 2 ಗುಂಪುಗಳನ್ನು ಒಗ್ಗೂಡಿಸುವಂಥ ಪ್ರಯತ್ನದಲ್ಲಿ ಒಬ್ಬರು ಮುಸ್ಲಿಂ ಧರ್ಮಗುರುಗಳು 2 ಗುಂಪನ್ನು ಒಗ್ಗೂಡಿಸಿದರೆ ಈ ಬಗ್ಗೆ ಮಹತ್ವದ ಮೀಟಿಂಗ್ ಒಂದು ಕ್ಯಾಲಿಕಟ್ಟಲ್ಲಿ ನಡೆದಿದೆ ಎನ್ನುವ ರೀತಿಯಲ್ಲಿ ಆ ಸುದ್ದಿ ಪ್ಲಾಂಟ್ ಆಗಿತ್ತು. ಇಬ್ಬರು ಧಾರ್ಮಿಕ ವಿದ್ವಾಂಸರ ಭಾವಚಿತ್ರಗಳನ್ನು ಮುದ್ರಿಸಲಾಗಿತ್ತು. ಈ ಪತ್ರಿಕೆ ಮಾರುಕಟ್ಟೆಗೆ ಬರುತ್ತಿದ್ದಂತೆಯೇ ಮತ್ತಷ್ಟು ಪ್ರತಿಗಳಿಗೆ ಬೇಡಿಕೆ ಸೃಷ್ಟಿಯಾಯಿತು. ಯಾಕಂತ ಹೇಳಿದರೆ ಅಂತಹ ಒಂದು ಬೆಳವಣಿಗೆಯನ್ನು ಆ ಸಮುದಾಯ ನಿರೀಕ್ಷಿಸಿ ಇರಲಿಲ್ಲ. ಇಂಥ ಒಂದು ಬೆಳವಣಿಗೆ ಆಗಿದೆ, ಇಂಥ ಒಂದು ಬೆಳವಣಿಗೆ
ಒಂದು ಆಶಾದಾಯಕವಾಗಿದೆ ಸಮುದಾಯದ ಏಳಿಗೆಗೆ ಅಂತ ಹೇಳಿ ಎಲ್ಲರೂ ಆ ಸುದ್ದಿಯನ್ನು ನಂಬಿದ್ರು. ಆದರೆ ಕೊನೆಗೆ ಅವರಿಗೂ ಗೊತ್ತಾಯಿತು ಇದು ಸುದ್ದಿ ಫೇಕ್, ಬೇಕಂತಲೇ ಪ್ಲಾಂಟ್ ಮಾಡಲಾಗಿದೆ. ಆದ್ದರಿಂದಾಗಿ ಈ ಏಪ್ರಿಲ್ 1 ಬರುತ್ತಿದ್ದಂತಹ ಈ ಸಂದರ್ಭದಲ್ಲಿ ನಮಗೆಲ್ಲ ನೆನಪುಗಳು ಇಂಥ ಘಟನೆಗಳಿಂದ ಆಗ್ತದೆ. ವಾಸ್ತವವಾಗಿ ಏಪ್ರಿಲ್ 1 ಅಂತ ಹೇಳಿದರೆ ಸರಕಾರಗಳು ಜನರನ್ನು ಮೂರ್ಖರಾಗಿಸುವಂಥ ದಿನ. ಯಾಕಂತ ಹೇಳಿದರೆ ಮಾರ್ಚ್ 31ಕ್ಕೆ ಹಾಲಿನ ಪ್ಯಾಕೆಟಿಗೆ 52 ರೂಪಾಯಿ ಬೆಲೆ ಇದ್ದರೆ ಏಪ್ರಿಲ್ 1ಕ್ಕೆ 4 ರೂಪಾಯಿ 56 ರೂಪಾಯಿ. ಯಾರಾದರೂ 52 ರೂಪಾಯಿ ಇಟ್ಕೊಂಡು 1 ಲೀಟರ್ ಹಾಲಿಗಾಗಿ ಅಂಗಡಿಗೆ ಹೋದರೆ ಅಂಗಡಿಯ 56 ರೂಪಾಯಿ ಅಂತ ಹೇಳಿದರೆ ಗಲಾಟೆ ಮಾಡುವಂಥ ಸಂದರ್ಭ, ಅಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಯಾಕಂದರೆ 1 ಲೀಟರ್ ಹಾಲಿಗೆ 4 ರೂಪಾಯಿ ಬೆಲೆ ಜಾಸ್ತಿಯಾಗಿದೆ ಕೇವಲ ಒಂದು ದಿನದ ಅಂತರದಲ್ಲಿ. ಅಂದರೆ ಇಲ್ಲಿ ಮೂರ್ಖರಾದವರು ಯಾರು, ಮೂರ್ಖರನ್ನಾಗಿಸಿದ್ದು ಯಾರು ಅಂತ ಪ್ರಶ್ನೆ ಬರ್ತದೆ. ಮೂರ್ಖರಾಗಿದ್ದು ಜನರು, ಮೂರ್ಖರನ್ನಾಗಿ ಮಾಡಿದ್ದು ಸರ್ಕಾರ. ಯಾಕಂದರೆ ಅದು 1 ತಿಂಗಳ ಹಿಂದೆ ರಾಜ್ಯ ಸರ್ಕಾರ ಬಜೆಟ್ ಮಂಡಿಸಿದೆ. ಬಜೆಟಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ತೆರಿಗೆ ಜಾಸ್ತಿ ಮಾಡಲಾಗಿದೆ ಅಂತ ಹೇಳಿದೆ. ಅದೇ ರೀತಿ ಕೇಂದ್ರ ಸರ್ಕಾರವು ಬಜೆಟ್ ಮಂಡಿಸಿದೆ. ಯಾವ್ಯಾವ ವಸ್ತುಗಳಿಗೆ ತೆರಿಗೆ ಜಾಸ್ತಿ ಮಾಡಲಾಗಿದೆ ಅಂತ ಹೇಳಿದೆ, ಯಾವ ವಸ್ತುಗಳಿಗೆ ತೆರಿಗೆ ಕಡಿಮೆ ಮಾಡಲಾಗಿದೆ ಅಂತ ಹೇಳಿದೆ. ಆದ್ದರಿಂದ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಅರಿವಿಗೆ ಬರುವುದರಿಂದ ಹಾಲಿನ ಬೆಲೆ ಜಾಸ್ತಿಯಾಗಿರೋದು, ಸಿಗರೇಟ್ನ ಬೆಲೆ ಜಾಸ್ತಿಯಾಗಿರೋದು, ದಿನಸಿ ಸಾಮಗ್ರಿಗಳ ಬೆಲೆ ಜಾಸ್ತಿಯಾಗಿರೋದು, ಬಸ್ ದರ ಏರಿಕೆಯಾಗಿರುವುದು, ಟೋಲ್ ಚಾರ್ಜಸ್ಸು ಏರಿಕೆಯಾಗಿರುತ್ತೆ. ಇದೆಲ್ಲ ಜನಸಾಮಾನ್ಯರಿಗೆ ತಟ್ಟುವಂಥ ಬೆಲೆ ಏರಿಕೆ ವಿಷಯ. ಆದ್ದರಿಂದಾಗಿ ಈ ದಿನವನ್ನು ಸರಕಾರಗಳು ಜನರನ್ನು ಮೂರ್ಖರನ್ನಾಗಿಸಲು ಮಾಡುವಂತಹ ದಿನ ಅಂತ ವ್ಯಾಖ್ಯಾನಿಸಬಹುದು. ಇದು ಮೂರ್ಖರ ದಿನದ ವಿಶೇಷ. ನಿರಂತರ ಸುದ್ದಿ